ಹಲೋ ಗುರು, ನಮಸ್ಕಾರ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಕಾಂತಾರ ಟ್ರೇಲರ್ ರಿಲೀಸ್ ಆಗಿದೆ ಗುರು. ಕಾಂತಾರ ಟ್ರೇಲರ್ನ ನೋಡಿ ನಾನಂತೂ ಬಿದ್ದೋದೆ. ಒಂದೇ ಮಾತಲ್ಲಿ ಹೇಳೋದೇನೆಂದರೆ, ರಿಷಬ್ ಶೆಟ್ಟಿ ನಿಜವಾಗೂ ಯಾವುದೋ ದೊಡ್ಡ ಪ್ರಾಜೆಕ್ಟಿಂದ ಹೊರಗಡೆ ಬರ್ತಾ ಇದ್ದಾರೆ ಬ್ರೋ. ನಾನಂತೂ ಕಾಂತಾರ ಚಾಪ್ಟರ್ 1 ರಿಲೀಸ್ ಆದಾಗಿ ನಾನು ಇವತ್ತಿನ ತನಕ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಟ್ರೈಲರ್ ನೋಡಿ ಮನಸ್ಸಿಗೆ ಸಮಾಧಾನ ಆಗಿದೆ ಗುರು. ಟ್ರೈಲರಲ್ಲಿ ಏನೇನಿತ್ತು ಅಂತ ನಾನು ಗಮನ ಇಟ್ಟು ನೋಡಿದೆ, ಬಟ್ ನನಗೆ ಸ್ಟೋರಿ ಬಗ್ಗೆ ಏನೂ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಇದು ಸ್ಟೋರಿ ಏನಂದರೆ, ನನ್ನ ಪ್ರಕಾರ ಈ ಮೂವಿಯಲ್ಲಿ ಅಂದರೆ ಕಾಂತಾರ ಚಾಪ್ಟರ್ 1 ಮೋಸ್ಟ್ಲಿ ನಾವು ಕಾಂತಾರ ಮೂವಿ ನೋಡಿದಾಗ ಅಲ್ಲಿ ದೈವ ಇದ್ರಲ್ಲ, ದೈವ ಬಗ್ಗೆ, ದೈವ ಹೇಗಾದರು ಅನ್ನೋದ್ರ ಬಗ್ಗೆ ಮೋಸ್ಟ್ಲಿ ಇವರು ಈ ಚಿತ್ರದಲ್ಲಿ ತೋರಿಸಿರ್ಬೋದು ಅಂತ ಅಂದ್ಕೊತೀನಿ. ಅದು ನಾನು ಚಿತ್ರ ನೋಡಿದ್ಮೇಲೆ ಗೊತ್ತಾಗುತ್ತೆ ಗುರು. ನೆಕ್ಸ್ಟ್ ನನಗೆ ಈ ಮೂವಿ ವಿಜುವಲ್ಸ್ ಅಂತೂ ಸೂಪರಾಗಿದೆ. ಮೂವಿ ಸಿನಿಮಾಟೋಗ್ರಫಿನೂ ಸಕ್ಕದ ಹೊರಗಡೆ ಬಂದಿದೆ ಬ್ರೋ. ಎಡಿಟಿಂಗ್, ಮ್ಯೂಸಿಕ್ ಅಂತೂ ಕೇಳಂಗೆ ಇಲ್ಲ. ಮ್ಯೂಸಿಕ್ ಮಾತ್ರ ಸೂಪರಾಗಿದೆ. ಈ ಮೂವಿಗೆ ಖರ್ಚು ಮಾಡಿರೋ ದುಡ್ಡು ಕಾಣಿಸ್ತಾ ಇದೆ ಬ್ರೋ. ಏಕೆಂದರೆ ಈ ಮೂವಿಯಲ್ಲಿ ಯೂಸ್ ಮಾಡಿರುವಂತಹ ಜಾಗ ಆಗಲಿ, ಎಕ್ವಿಪ್ಮೆಂಟ್ಸ್ ಆಗಲಿ, ಕ್ಯಾಮ್ರಾ ಆಗಲಿ ಸೂಪರ್, ಕೂಲಾಗಿದೆ. ಮಾತ್ರ ರಿಷಬ್ ಶೆಟ್ಟಿ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಮೂವಿ ಮಾಡೋಕ್ಕೆ ಮಾತ್ರ. ಯಾಕಂದರೆ ಅವ್ರು ಕಾಣಿಸ್ತಾ ಇದೆ ಆ ಮೂವಿಯಲ್ಲಿ. ಯಾಕಂದರೆ ಅವ್ರ ಬಾಡಿ ನೋಡಿದ್ದೀರಾ, ಕಾಂತಾರಾಗೂ ಮತ್ತು ಚಾಪ್ಟರ್ 1ಗೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಕಷ್ಟಪಟ್ಟಿದ್ದಾರೆ. ಡೈರೆಕ್ಟಿಂಗಲ್ಲಾಗಿರ್ಬೋದು, ಬಾಡಿ ಬಿಲ್ಡಿಂಗಲ್ಲಾಗಿರ್ಬೋದು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ತುಂಬಾ ಕಷ್ಟ. ಅದರಲ್ಲೂ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ರಿಷಬ್ ಶೆಟ್ಟಿ ಮೇಲೆ ಇದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಇಂಥ ಮೂವಿನ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಇರೋದಕ್ಕೆ. ನಾನು ನೋಡಿದಾಗ ಯೂಟ್ಯೂಬಲ್ಲಿ 45 ಲ್ಯಾಕ್ ಪೀಪಲ್ ನೋಡಿದರು. ಇವಾಗ ಎಷ್ಟಾಗಿರುತ್ತೋ ಗೊತ್ತಿಲ್ಲ ನಾನು ಹಾಕೋವಾಗ. ನನಗೆ ಟ್ರೈಲರ್ ತುಂಬ ಇಷ್ಟ ಆಯಿತು. ಸ್ಟೋರಿ ಲೈನ್ ನನಗೆ ಕ್ಯಾಚ್ ಆಗಿಲ್ಲ, ಯಾಕಂದರೆ ಸ್ಟೋರಿ ಬಗ್ಗೆ ರಿಷಬ್ ಶೆಟ್ಟಿ ಅವರೆಲ್ಲೂ ಬಿಟ್ಕೊಟ್ಟಿಲ್ಲ. ಆದರೂ ಇದರಲ್ಲಿ ತುಂಬಾ ಡಿಫ್ರೆಂಟಾಗಿದೆ, ಹೊಸದಾಗಿದೆ. ರಾಜ ಇದ್ದಾರೆ, ರಾಣಿ ಇದ್ದಾರೆ, ಒಂದು ಕಬೀಲ ಇದೆ ಇದರಲ್ಲಿ. ಹೆಂಗಿದೆ ಏನು ಅಂತ ನಾನು ತುಂಬ ಕುತೂಹಲದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವ ಥರ ಪ್ರೆಸೆಂಟ್ ಮಾಡಿರ್ಬೋದು ಕಾಂತಾರ ಚಾಪ್ಟರ್ 1 ರಿಷಬ್ ಶೆಟ್ಟಿ ಅವರು ಅಂತ. ಬನ್ನಿ ಗುರು, ನೋಡೋಣ ಮೂವಿನ ಸಿನಿಮಾಸಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ನಾವು ವೆಯ್ಟ್ ಮಾಡೋಣ, ಎಲ್ಲ ಒಟ್ಟಿಗೆ ನೋಡೋಣ. ಅಲ್ಲಿ ತನಕ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗುರು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.